ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆಂದ ಇದ್ದೀರಿ ಅಂತ ಭಾವಿಸಿಕೊಂಡು ಒಂದು ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಎಂತ ಮಾಡೋದು ಗೊತ್ತಿಲ್ಲ, ಸುಮ್ಮನೆ ವ್ಲಾಗ್ ಮಾಡೋದು. ಸೊ ಪ್ರಾಪ್ತಿ ಈಗ ಕಾಲೇಜಿಗೆ ಹೋಗಿದ್ದಾಳೆ. ಈ ನಾಯಿಗಳು ಬೊಬ್ಬೆ ಆಗ್ತುಂಟು, ಅದನ್ನು ಬಿಡಬೇಕಂತೆ. ಒಂದು ಸತಿ ಬಿಡ್ತಾನೆ ಅದನ್ನು. ಯಾವ ಮಂಗಣೆ. ಸ್ವಲ್ಪ ಜನ ಕೇಳ್ತಾ ಇದ್ರಿ ನಮ್ಮ ಮನೆಯ ಗಾರ್ಡನ್ ಟೂರ್ ಮಾಡಿ ಅಂತ. ಹಾಗೆ ನಾನೀಗ ನಿಮಗೆ ನಮ್ಮ ಮನೆಯ ಗಾರ್ಡನನ್ನು ತೋರಿಸ್ತಾರೆ. ಮನೆ ಜಾಸ್ತಿ ಅಂತಿಲ್ಲ, ನಮ್ಮ ಮನೆಯಲ್ಲಿ ಒಂದು ಕಾಲದಲ್ಲಿ ಅಂದರೆ ಲಾಕ್ಡೌನ್ ಟೈಮಲ್ಲಿ ನಮಗೆ ಇದೇ ಕೆಲಸ ಆಗಿತ್ತು. ಹೂವಿನ ಗಿಡ ತರೋದು ನೆಡೋದು. ನಮ್ಮ ಮನೆಯಲ್ಲಿ ಆ ಟೈಮಲ್ಲಿ ತುಂಬ ಹೂವಿನ ಗಿಡ ಇರ್ತಿತ್ತು, ತುಂಬ ಅಂದರೆ ತುಂಬ. ಈಗೆಲ್ಲ ಹೋಯಿತು, ಎಲ್ಲರ ತಗೊಂಡು ಹೋಗಿ ಕೆಲವೆಲ್ಲ ಅರ್ಧೋಗಿದೆ, ಸ್ವಲ್ಪ ಉಂಟು. ಮತ್ತು ಆಗ ಲಾಕ್ಡೌನ್ ಮುಗಿಸಿ ಕಾಲೇಜ್ ನೋಡಿ ಉಡನ್. ಸೊ ಲಾಕ್ಡೌನ್ ಮುಗಿಸಿ ಕಾಲೇಜ್ ಸ್ಟಾರ್ಟ್ ಆಗುವ ಟೈಮಲ್ಲಿ ನಾವು ಕ್ಲಾಸಲ್ಲೆಲ್ಲ ಹೂವಿನ ಗಿಡ ಎಕ್ಸ್ಚೇಂಜ್ ಮಾಡಿಕೊಳ್ತಿದ್ದೆ. ಅವರ ಮನೆಯಿಂದ ತರ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ, ನಾನು ನಮ್ಮ ಮನೆಯಿಂದ ತಗೊಂಡೋಗಿ ಅವ್ರಿಗೆ ಕೊಡ್ತಿದ್ದೆ. ಹಾಗೆಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ದೆ. ಸೊ ಬನ್ನಿ, ನಾನು ನಿಮಗೆ ನಮ್ಮ ಗಾರ್ಡನ್ ಟೂರ್ ಮಾಡ್ತೇನೆ. ಸಿಂಪಲ್ ಗಾರ್ಡನ್ ಟೂರ್. ಇದು ನಮ್ಮ ಪೇಪರ್ ಹೂ, ಅದು ಸತ್ತೋಗಿದೆ, ನೀರಿಲ್ಲದೆ. ನೀರುಂಟು, ನೀರು ಹಾಕ್ತಾರೆ, ಅದರದ್ದು ಹೋಗಿದೆ ಸ್ವಲ್ಪ ಸ್ವಲ್ಪ. ಇದು ಅಲೋವೆರಾ ಗಿಡ, ಇದು ಒಂದು ಗಿಡ. ಮತ್ತು ಈ ರೋಸ್ ಗಿಡ ಉಂಟಲ್ಲ ಫ್ರೆಂಡ್ಸ್, ಇದು ದೊಡ್ಡಾಗಿದೆ ಈಗ. ಅದು ಹೇಗೆ ಗೊತ್ತಿಲ್ಲ, ಅಮ್ಮ ಒಂದು ದಿವಸ ತಂದು ನೆಟ್ಟಿದ್ರು ಚಿಕ್ಕ ಗಿಡ, ಅದು ಈಗ ಇಷ್ಟು ದೊಡ್ಡಾಗಿದೆ. ಮತ್ತು ಇದೆಲ್ಲ ಕಳ್ಳಿಗಳು, ಇದೆಲ್ಲ ನನ್ನ ಫ್ರೆಂಡ್ ಅನಗ ನನಗೆ ಕೊಟ್ಟದ್ದು, ಗೆಲ್ಲುಗಳೆಲ್ಲ ಕೆಲವೆಲ್ಲ. ಮತ್ತು ಪ್ರಾಪ್ತಿಯ ಫ್ರೆಂಡ್ ಆದ್ಯ ಆ್ಯಂಥೋರಿಯಮ್ಸ್ ಎಲ್ಲ ತಂದದ್ದು. ಇದೆಲ್ಲ ಹೋದವರ ಮನೆಯಿಂದ ತಂದದ್ದು ಆ್ಯಂಥೋರಿಯಮ್. ಮತ್ತು ಕೆಲವೆಲ್ಲ ನರ್ಸರಿಯಿಂದ ತಂದದ್ದು. ಇದರೆಲ್ಲ ಕ್ರೋಟನ್ಸ್. ನಮ್ಮ ಗಾರ್ಡನಲ್ಲಿರುವ ಎಲ್ಲ ಗಿಡಗಳು ಸಹ ನಾವು ನಮ್ಮ ರಿಲೇಟಿವ್ಸ್ ಮನೆಯಿಂದವೇ ಜಾಸ್ತಿ ತಂದದ್ದು. ಸೊ ಇದು ಈ ಆ್ಯಂಥೋರಿಯಮ್ ನರ್ಸರಿಯಿಂದ ತಂದದ್ದು, ಆಯಿತಾ. ಈ ಆ್ಯಂಥೋರಿಯಮ್ ಮತ್ತು ಈ ಆ್ಯಂಥೋರಿಯಮ್ ನರ್ಸರಿಯಿಂದ ತಂದದ್ದು. ಬಾಕಿಯೆಲ್ಲ ಆ್ಯಂಥೋರಿಯಮ್ ರಿಲೇಟಿವ್ಸ್ನ ಮನೆಯಿಂದ. ನೋಡಿ, ಇದೆಲ್ಲ ಕ್ರೋಟನ್ಗಳೆಲ್ಲ ಕೆಲವು. ವಾಟ್ ಬಬ್ಲೆ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಸಹ ಜಾಸ್ತಿ ಅಂತೆಲ್ಲ ತುಂಬ ಇತ್ತು, ಹ್ಯಾಂಗಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಹೋಗಿದೆ ಈಗ. ಮತ್ತು ಇದು ಜಿರೇನಿಯಮ್ ಅಲ್ಲ, ಜರ್ಬೇರ. ಇದು ನನ್ನ ಫ್ರೆಂಡ್ ಕೊಟ್ಟದ್ದು, ಇದು ಕೂಡ ನನ್ನ ಫ್ರೆಂಡೇ ಕೊಟ್ಟದ್ದು. ಇದು ನರ್ಸರಿಯಿಂದ ತಂದದ್ದು. ಇದೀಗ ಇದರಲ್ಲಿ ಹುಲ್ಲೆಲ್ಲ ಆಗಿದೆ. ಇದು ನೋಡಿ, ಇದು 4 ಎಳೆ ಬಂದರೆ ಲಕ್ಕಿ ಅಂತೆಲ್ಲ. ಮತ್ತು ಮನೆ ಎದುರು ಸ್ವಲ್ಪ ಉಂಟು. ಇದು ಎಡೋನಿಯಮ್, ಇದಕ್ಕೆ 600 ರುಪೀಸ್ ಆಯಿತಾ, ನರ್ಸರಿಯಿಂದ ತಗೊಂಡು ಬಂದದ್ದು ಕೊಟ್ಟು. ಇದು ಮತ್ತು ಇದು 600 ಎಲ್ಲ ಇರ್ತದೆ ಈ ಗಿಡಕ್ಕೆ. ಇದೆರಡು ಕೇಪುಳ ಹೂ. ಮತ್ತು ಇದು ನಮ್ಮ ಅಮ್ಮನ ಮಲ್ಲಿಗೆ. ಇದು ನಮ್ಮ ಅಜ್ಜಿ ಮನೆಯಿಂದ ತಂದು ನೆಟ್ಟದು, ತುಂಬ ದೊಡ್ಡ ಮರ ಆಗಿದೆ ಈಗ. ಇದು ಮದ್ರಂಗಿ ಗಿಡ, ನಮ್ಮ ಅಜ್ಜಿ ಕೊಟ್ಟದ್ದು, ಗೆಲ್ಲು ಅಷ್ಟೇ ಗೈಸ್. ಮತ್ತು ಇಲ್ಲೆಲ್ಲ ದಾಸವಾಳ ಗಿಡಗಳು. ಮತ್ತು ಇದು ನಮ್ಮ ಮನೆ. ಹೋಮ್ ಟೂರ್ ಮಾಡ್ತಾನೆ ಆಯಿತಾ, ಯಾವಾಗಾದರೂ. ಹೋಮ್ ಟೂರ್ ಮಾಡಲಿಕ್ಕೆ ಪುರ್ಸೊತ್ತೇ ಸಿಗೋದಿಲ್ಲ ಗೈಸ್, ಅದಕ್ಕೆ ಮಾಡಲಿಲ್ಲ, ಮಾಡುವ. ನೋಡಿ ನಮ್ಮ ಮನೆ. ಇಲ್ಲೆಲ್ಲ ದಾಸವಾಳ ಗಿಡಗಳು ಇರೋದು. ಮತ್ತು ಇಲ್ಲೆಲ್ಲ ನಮ್ಮ ಅಮ್ಮನ ಮಲ್ಲಿಗೆ ಗಿಡ. ಮತ್ತು ಅಲ್ಲಿ ಕೇಪುಳ ಹೂ ಕೆಲವೆಲ್ಲ ಇರೋದು ಅಷ್ಟೇ, ಜಾಸ್ತಿ ಅಂತ ಇಲ್ಲ ನಮ್ಮ ಮನೆಯಲ್ಲಿ. ಇದೊಂದು ಕ್ರೋಟನ್ ನೋಡಿ. ಹೀಗೆ ಇಲ್ಲಿ ಬಂದರೆ ಸಹ ಇಲ್ಲಿ ಸಹ ಹೂವಿನ ಗಿಡಗಳು. ಅವಳು ನೋಡಿ ಪಪ್ಪಿ. ಇದು ಸಹ ಕ್ರೋಟನ್ ಗಿಡ. ಇದೆಲ್ಲ ಕ್ರೋಟನ್ ಕೆಲವೆಲ್ಲ. ಹೀಗೆ ಉಂಟು ನಮ್ಮ ಮನೆ. ಮತ್ತು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಉಂಟು ನಮ್ಮ ಮನೆಯಲ್ಲಿ ಅಷ್ಟೇ, ಹೊರಗಿದ್ದಷ್ಟೇ. ಮತ್ತು ಅಲ್ಲಿ ಭೂತಕಟ್ಟೆ ಹತ್ರ ಎಲ್ಲ ಉಂಟು, ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಈಗ. ಬಬ್ಲೆ ಮಣ್ಣು ತಿನ್ನೋದು. ಸೊ ಇಷ್ಟೇ. ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ತೋರಿಸ್ಬೇಕಾದ್ರೆ ನಿಮಗೆ ನೋಡಿ, ಇದು ನನ್ನ ಇಂಡೋರ್ ಪ್ಲ್ಯಾಂಟ್ಸ್. ನಾನೇ ಎಲ್ಲ ಪೇಂಟ್ ಹಾಕಿ ಇಟ್ಟದು ಬಾಟ್ಲಿಗಳಿಗೆಲ್ಲ. ಇದೊಂದು ಹಾಸ್ಟೆಲಿಗೆ ಹಿಡ್ಕೊಂಡು ಹೋಗಿದ್ದೆ, ಇಲ್ಲಿ ತಂದು ನೀರು ಹಾಕಿ ಇಡೋದಷ್ಟೇ.
ಅವಾಗವಾಗ ಫರ್ಟಿಲೈಸರ್ ಹಾಕೋದಿಲ್ಲ, ಒಂದು ಸತಿ ಏನೋ ಹಾಕಿದ್ದಾನೆ ಅಷ್ಟೇ, ನೀರು ಚೇಂಜ್ ಮಾಡ್ತಾ ಇದ್ದರೆ ಆಯಿತು ಅಷ್ಟೇ ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ಎಂತ ಗಾರ್ಡನ್ ಟೂರ್. ಈಗ ಪ್ರಾಪ್ತಿ ಮೇಬಿ ಬರುವಳು ಸ್ವಲ್ಪ ಹೊತ್ತಲ್ಲಿ, ಎಷ್ಟೊತ್ತಿಗೆ ಬಿಡೋದು ಗೊತ್ತಿಲ್ಲ ಅವರಿಗೆ, ಬೋರ್ ಆಗ್ತದೆ. ಅಮ್ಮ ಸೂಜಿಗೆ ನೂಲು ಹಾಕೋದನ್ನು ತೋರಿಸ್ಬೇಕಂತೆ. ಪಾಡ್ಯಾನಾ ಸ್ಟಿಚಿಂಗ್. ನಿಮಗೆ ನನ್ನದೊಂದು ಕವನ ತೋರಿಸ್ತಾನೆ ಇಲ್ಲಿ. ನಾನು 12th ಇರಬೇಕಾದ್ರೆ ಬರ್ತದೆ, ಅದನ್ನು ಪುಸ್ತಕದಲ್ಲಿ ಹಾಕಿದ್ದಾರೆ, ನಮ್ಮ ಕಾಲೇಜಿನ ಪುಸ್ತಕದಲ್ಲಿ. ತೋರಿಸ್ತಾನೆ ನಿಮಗೆ ಅದನ್ನು. ಇದು ನೋಡಿ ನನ್ನ ಗಣೇಶನ ಡ್ರಾಯಿಂಗ್. ಮತ್ತು ಇದು ನಿನ್ನೆ ಮಾಡಿದ್ದು, ರೀಲ್ಸಲ್ಲಿ ನೋಡಿರುವಿರಿ. ಇದು ಇವತ್ತು ಮಾಡಿದ್ದು. ಸೊ ಬೋರ್ ಆದಾಗ ನಾ ಮಾಡುವ ಕೆಲಸವೇ ಡ್ರಾಯಿಂಗ್. ಸೊ ಈಗ ನಾನು ನಿಮಗೆ ನನ್ನ ಪೋಯಮನ್ನು ತೋರಿಸ್ತೇನೆ. ಇದು 12th ಇದು ನಮ್ಮ ಸ್ಕೂಲಲ್ಲಿ ಕೊಡ್ತಿದ್ದ ಪುಸ್ತಕ, ಚಿಗುರು ಅಂತ ಹೇಳಿ. ಇದರಲ್ಲಿ ನನ್ನ ಪೋಯಮನ್ನು ಒಂದು ಹಾಕಿದ್ದಾರೆ, ನಿಮಗೆ ತೋರಿಸ್ತೇನೆ. ಪೋಯಮ್ ಹೇಗೆ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ನನ್ನ ಡ್ರಾಯಿಂಗನ್ನು ಫ್ರಂಟಲ್ಲಿ ಹಾಕಿದ್ದಾರೆ. ಇದು ನನ್ನ ಹಳೆಯ ಡ್ರಾಯಿಂಗ್ ಮಾತ್ರ, ಅದನ್ನು ನಾನು 12th ಕೊಟ್ಟಿದ್ದೆ ಅವರಿಗೆ, ಅದಕ್ಕೆ ಅವರು ನನ್ನ ಡ್ರಾಯಿಂಗನ್ನು ಫ್ರಂಟಲ್ಲಿ ಹಾಕಿದ್ದಾರೆ, ಹಿತಟಿಯನ್ನು ಅಂತ ಹಾಕಿ. ಇಲ್ಲಿ ನೋಡಿ ಅಂತೆ ನನ್ನ ಡ್ರಾಯಿಂಗ್ಸ್ ಅಂತ ಹಾಕಿದ್ದಾರೆ. ಇದು ನನ್ನ ಡ್ರಾಯಿಂಗ್, ಮತ್ತು ಇದು ನನ್ನ ಡ್ರಾಯಿಂಗ್, ಇದು ನನ್ನ ಡ್ರಾಯಿಂಗ್, ನಾ ಮಾಡಿದ ಡ್ರಾಯಿಂಗ್ ಅಷ್ಟೇ ಅಂತ, ಅಷ್ಟೇ ನಾ ಮಾಡಿದ್ದು. ಮತ್ತೊಂದು ಪೋಯಮ್ ಹಾಕಿದ್ದಾರೆ, ನಾ ಬರೆದ ಪೋಯಮ್. ಅದು ಎಲ್ಲಿ ಉಂಟು ಕಾಣ್ತಾ ಇಲ್ಲ ನನಗೀಗ. ಇದು ನಾನು ನನ್ನ ಫ್ರೆಂಡಿಗೆ ಅಂತ ಬರೆದದ್ದು. ಇನ್ನೊಂದು ಬರೆದಿದ್ದೆ, ಎಲ್ಲಿ ಉಂಟು ಮಾರೆ. ಸೊ ಗೈಸ್, ಇದೇ ನಾನು ಬರೆದ ಪೋಯಮ್. ತೋರಿಸ್ತಾರೆ. ಜಂಜಾಟ ಮಾಯಾ ಜಗತ್ತು, ಹಿತಾಟಿಯನ್ ಸೆಕೆಂಡ್ PC ಬಿಡಿ ಹೇಳ್ತಾನೆ, ಪದ್ಯ ಹೇಳ್ತಾನೆ, ಕವನ ಹೇಳ್ತಾನೆ ಕೇಳಿ. ಜಂಜಾಟ ತುಂಬಿದ ಈ ಜಗತ್ತಿನಲ್ಲಿ ಮನದ ಶಾಂತಿಯ ಗೂಡು ನಾವೇ ಕಟ್ಟಬೇಕಾಗಿದೆ. ಹೃದಯದಲ್ಲಿ ಉರಿಯುತ್ತಿರುವ ಸಾವಿರ ನೋವಿನ ಕಿಡಿಗಳನ್ನು ನಾವೇ ಆರಿಸಬೇಕಾಗಿದೆ. ದುಃಖದ ದಿನಗಳಲ್ಲಿ ಕೈ ಹಿಡಿಯುವ ಜನರನ್ನು ಹುಡುಕಲು ಕಷ್ಟವಾಗಿದೆ. ನಮ್ಮ ನೋವಿನ ದಿನಗಳಲ್ಲಿ ನಾವೇ ನಮ್ಮ ಜೊತೆ ನಿಂತು ಧೈರ್ಯ ಹೇಳಬೇಕಾಗಿದೆ. ನಮ್ಮ ಜಗತ್ತಾಗಿದೆ ಒಂದು ಮಾಯಾಲೋಕ, ಎಚ್ಚರದಿಂದ ನಡೆಯಬೇಕಾಗಿದೆ ಪ್ರತಿ ಕ್ಷಣ. ಎದುರಿಸಬೇಕಾಗಿದೆ ಸವಾಲುಗಳನ್ನು ಧೈರ್ಯದಿಂದ, ನೋವುಗಳನ್ನೆಲ್ಲ ಬದಿಗೊತ್ತಿ ಬಾಳಬೇಕಾಗಿದೆ ನಗು ನಗುತ್ತಾ. ಹೇಗುಂಟು ಅಂತ ಕಮೆಂಟ್ ಮಾಡಿ ಗೈಸ್. ನಾನೆಂತ ದೊಡ್ಡ ಎಂತ ಹೇಳೋದಕ್ಕೆ, ಇದು ಪೋಯಮ್ ಎಲ್ಲ ಬರೆಯೋಳಲ್ಲ, ಸುಮ್ಮನೆಗೆ ಟ್ರೈ ಮಾಡಿ ಬರೆದು. ನನ್ನ ಫ್ರೆಂಡ್ ಲಿಖಿತ ಇದ್ದಾಳೆ, ಅವಳು ಮಾತ್ರ ಭಯಂಕರ ಚಂದ ಬರೀತಾಳೆ, ನನಗೆಲ್ಲ ಬರೀತಿದ್ವಿ ಪೋಯಮ್ ಎಲ್ಲ ಕ್ಲಾಸಲ್ಲಿ ಕೂತ್ಕೊಂಡು. ಸೊ ಇದೊಂದು ಚಿಕ್ಕ ಪೋಯಮ್ ನಾ ಬರ್ತದೆ. ಇನ್ನೊಂದು 2-3 ಏನೋ ಬರ್ತಿದ್ದೇನೆ, ಅಪ್ಪನ ಬಗ್ಗೆ, ಮತ್ತು ಎಂತ 10th ಇದರ ಬಗ್ಗೆ ಅಷ್ಟೇ ಫ್ರೆಂಡ್ಸ್. ಓ ನಮ್ಮ ಹುಡುಗಿ ಬಂದ್ಲು, ತೋರಿಸಾನೆ. ನಾನು ಅದನ್ನು ಬೇಡ ಅಂತ ಬಿಸಾಕಿದ್ದೆ, ಅವಳು ತುಂಬಿಸಿ ಹಾಕಿಕೊಂಡಿದ್ದಾಳೆ. ಚಂದ ಇಲ್ವಾ ಫ್ರೆಂಡ್ಸ್? ಹೋಗಿದೆ, ಅದು ಗೊತ್ತು ನನಗೆ, ಹರಿದಿದೆ ಅಂತ. ತೊಂದರೆ ಇಲ್ಲ, ಮನೇಲಿ ಆಗ್ತದೆ. ಅವಳು ಬಿಸಾಕಿದ್ಲು ಬೇಡ ಅಂತ ಅಂಗಿ, ಅದಕ್ಕೆ ನಾನು ಹಾಕಿದ್ದು ಹೆಕ್ಕಿಕೊಂಡು. ಬೆಶ್ ಇನ್ನೆಂತ ಹೆಕ್ಕಿದೆ ಅದರಿಂದ? ಎಂತಸಿಲ್ಲ, ಆ ಗ್ರೀನ್ ಕಲರ್ ಟಾಪು ಹೆಕ್ಕಿ ಅಮ್ಮ ಒಗ್ದಾಕಿದ್ದಾರೆ ಗೃಹಿಣಿ ಕೊಡುವ ಅಂತ. ಚಂದ ಉಂಟದಷ್ಟು. ಪ್ರಾಪ್ತಿ ಅವರಿಗೆ ಇವತ್ತು ಯೋಗ ಇತ್ತು ಗೈಸ್, ಕೇಳೋಳ ಹತ್ರ ಎಂತ ಯೋಗ ಮಾಡಿದ್ರು ಹೇಳು. ಅಂಥದ್ದು ಯೋಗ ನನಗೆ ಹೆಸರು ಸಹ ಮರ್ತೋಯ್ತು. ಉಜ್ಜ ಎಂಥದ್ದೊಂದು ಇತ್ತಾಯ್ತು. ಶವಾಸನ ನೆನಪಿರ್ಬೋದು. ಈಗೆಲ್ಲ ಇತ್ತು ಮಾಡಿಗೆಲ್ಲ ಇತ್ತು, ಅದೆಲ್ಲ ಮಾಡಿ ಶವಾಸನ ಅರ್ಧ ಗಂಟೆ ಇತ್ತು. ನಾನಂತೂ ನಿದ್ದೆ ಮಾಡಿದೆ, ನನಗೆ ಕನಸು ಸಹ ಬಿದ್ದಿತ್ತು ಗೊತ್ತಾ. ಮತ್ತೆ ಅವ್ರ ಮೈಕದಲ್ಲಿ ಹೇಳುವಾಗ ಎಚ್ಚರ ಆಯ್ತು. ಎಷ್ಟೊತ್ತಿತ್ತು ಶವಾಸನ? ಅರ್ಧ ಗಂಟೆ. ಅರ್ಧ ಗಂಟೆ ಶವಾಸನಗೆ ಅಮ್ಮ ಲಾಯ್ಕೆ ಜತ್ತಿಪ್ಪೇರಿ ಜನ ಮಾತೆಲ್ಲ ನಮ್ಮ ಕಾತೊಂದಿಪ್ಪೆ ದೇಪ ಶವಾಸನ ಕೊರ್ಪೇರು ನಮಕ್ ಎಲ್ಲ ಕಾತೋದೇ ಶವಾಸನ ಕಣ್ಣು ಮುಚ್ಚಿದ್ದ ಕುಲ್ಲಡತ ಬೊಕ್ಕ ಆಗ್ಲ ಪಂಡಿತ್ತೆ ರೈಟ್ ಸೈಡ್ ಜೆಪ್ಪೋಡು ಒಂದು ಅಪ್ಪ ಹಿಂಗೆ ಪೋಡಿಗೆ ಒಂದು ಎದ್ದು ಕೊಡ್ತು ಪಂಪೇರಿ ಬುಕ್ ಏನು ಚೆತ್ತೆ ಬೊಕ್ಕ ಪಂದಾಗ ಹೆಂಗೆ ಎಚ್ಚರ
ನಮಗೆ ಜಂಕ್ ಫುಡ್ ಸಹ ತಿನ್ನಬೇಡಿ, ನಾನ್ ವೆಜ್ ತಿನ್ನಬೇಡಿ ಅಂತ ನಮ್ಮ ಮನೇಲಿ ಇವತ್ತು ಎಟ್ಟಿ ಸಾರು ತಿನ್ನೋದು ಎಂತ ಮಾಡೋದು ನಾನು. ಖಾಲಿಯಾಗಿದೆ ಅಟ್ಟಿ ಇರ್ಬೋದು, ನಂಗೆ ಗೊತ್ತುಂಟು. ಮತ್ತು ನಾನು ಆಲ್ರೆಡಿ ಚಸ್ಕ ಬಿಸ್ಕೆಟ್ ಎಲ್ಲ ತಿಂದಾಯ್ತು. ಜಂಕ್ ತಿನ್ನಬೇಡಿ ಅಂತ ಯಾರು ಅದನ್ನೆಲ್ಲ ತಿನ್ನೋದು ಕೂರ್ಲಿಕ್ಕೆ ಆಗ್ತದೆ. ಸಮೋಸ ಗೈಸ್ ಪ್ರಾಪ್ತಿ ನನಗೆ ಸಮೋಸ ತಂದಿದ್ದಾಳೆ. ಸಮೋಸ ತಿನ್ಬಾರ್ದು ಗೈಸ್, ಅದನ್ನೆಲ್ಲ ತುಂಬ ಆಯಿಲ್ ಇರ್ತದೆ. ಡಯಟ್ ಅಂತೇಳಿ 2 ದಿವಸ ನಾನು ಎಕ್ಸಸೈಸ್ ಮಾಡಿದೆ, ಅದಾದಮೇಲೆ ಎಕ್ಸಸೈಸ್ ಮಾಡಲಿಲ್ಲ, ಎಂತ ಸಹ ಇಲ್ಲ, ಹೋಗಿದೆ ಡಯಟ್. ಮನೆಗೆ ಯಾರು ಬಂದಿದ್ದಾರೆ ಅಂತ ಹೇಳಿ 2 ದಿವಸ ನಾಪತ್ತೆ ಆಗಿದ್ದ ಹುಡುಗಿ ಇಂದು ಪತ್ತೆ ಆಗಿದ್ದಾಳೆ. 4 ದಿವಸ ಆದಮೇಲೆ ಇವತ್ತು ಬಂದು. ಇವರಿಬ್ರು ತುಂಬ ದಿವಸದಿಂದ ನಾಪತ್ತೆ ಆಗಿದ್ರು. ನಿನ್ನೆ RCB ವಿನ್ನ. ಜೈ RCB. ನಮ್ಮ RCB ಫ್ಯಾನ್ ಗೈಸ್. ಸಾನಿಕಾ ಇನ್ನು ಕಮೆಂಟ್ ಹಾಕೋ. ಸಾನಿಕಾ ನನ್ನ ಸೀನಿಯರ್. ಸೊ ಗೈಸ್, ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗೋದಿದ್ದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಸಹ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತೊಂದು ಎಕ್ಸ್ಪೀರಿಯನ್ಸ್ ಆಯ್ತು, ಅದಕ್ಕೆ ನಾನು ಹೇಳೋದು ಎಲ್ಲ ಜಾಬ್ ಅನ್ಸರ್ ರೆಸ್ಪೆಕ್ಟ್ ಮಾಡಲಿಕ್ಕೆ ಕಲಿಬೇಕು. ಹೇಳಿಕೊಟ್ರಾ ಕಾಲೇಜಲ್ಲಿ? ಇಲ್ಲ, ಅದೇ ನಾನೇ ಹೇಳ್ತೇನೆ, ಎಲ್ಲ ಜಾಬಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ಯಾವ ಜಾಬ್ ಸಹ ಚಿಕ್ಕದಲ್ಲ, ಯಾವ ಜಾಬ್ ಸಹ ದೊಡ್ಡ ಎಲ್ಲ ಸುಂದು. ಯಾವ ಜಾಬ್ಸ್ ಈಸಿ ಅಲ್ಲ. ಹೌದು ಗೈಸ್, ಸ್ವಲ್ಪ ಜನರ ಪ್ರೀತಿ ಗಳಿಸೋದು ಕೂಡ ಸುಲಭ ಅಲ್ಲ. ಕಮೆಂಟ್ ಮಾಡೋದು ಸುಲಭ ಕೆಟ್ಟದಾಗಿ, ಹೌದು, ಅದು ಒಳ್ಳೆ ಜಾಬ್ಲೆಸ್ಗಳ ಕೆಲಸ ಅದಿಲ್ಲ. ಬೈ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.